ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಮ್ಮ ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 3 ಹಂತಗಳಲ್ಲಿ ನಡೆಯುತ್ತದೆ. 1ನೇ ಹಂತ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, 2ನೇ ಹಂತ ಗ್ರಾಮರ್, 3ನೇ ಹಂತ ಕಂಪೋಸಿಷನ್. ಈ 1ನೇ ಹಂತ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ದಲ್ಲಿ ಬೇರೆ ಬೇರೆ ವೊಕ್ಯಾಬ್ಯುಲರಿಗೆ ರಿಲೇಟೆಡ್ ಆದಂತ ಟಾಪಿಕ್ಗಳನ್ನು ತಗೊಂಡು 15-20 ನಿಮಿಷ ಗ್ರಾಮರ್ ಕ್ಲಾಸ್ ಚಾಲು ಆಗೋಕ್ಕಿಂತ ಮೊದಲು ಪ್ರಾಕ್ಟೀಸ್ ಮಾಡಿಸ್ತೀವಿ. ಇದು 1ನೇ ಹಂತ. ಗ್ರಾಮರ್ ಏನು ವೊಕ್ಯಾಬ್ಯುಲರಿ ಪ್ರಾಕ್ಟೀಸ್ ಮಾಡಿಸಿದ ನಂತರ ಗ್ರಾಮರ್ ಟಾಪಿಕ್ ಯಾವ್ದು ಹೇಳ್ತಿರ್ತೀವಿ ಅದನ್ನ ಕಂಟಿನ್ಯೂ ಮಾಡ್ತೀವಿ. ಕಂಪೋಸಿಷನ್ 3ನೇ ಹಂತವನ್ನ ಇಡೀ ಗ್ರಾಮರ್ ಕೋರ್ಸ್ ಮುಗಿದಾದ್ಮೇಲೆ ಅದನ್ನ ತಗೊಳ್ತೀವಿ. ಅದು ಡಿಸ್ಕ್ರಿಪ್ಟಿವ್ ಆಗಿರ್ತದೆ. ಓಕೆ, ಇದನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ನಾನು, ಹೊಸದಾಗಿ ನೋಡೋರಿಗೆ ಗೊತ್ತಾಗ್ಲಿ ಅಂತ ಹೇಳಿ. ಈ ರೀತಿಯಾಗಿರ್ತದೆ. ಇವತ್ತಿನ ವೊಕ್ಯಾಬ್ಯುಲರಿ ರಿಲೇಟೆಡ್ ಟಾಪಿಕ್ ಯಾವುದು ಅಂತಂದ್ರೆ ಕೊಲೊಕೇಶನ್ಸ್. ನಾ ಡೈಲಿ ಬೇರೆ ಬೇರೆ ಟಾಪಿಕ್ಸ್ ಅನ್ನ ತಗೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ವರ್ಬ್ಸ್ ಅನ್ನ 200ಕ್ಕಿಂತ ಹೆಚ್ಚು ವರ್ಬ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. 3 ಫಾರ್ಮ್ಸ್ ವರ್ಬ್ಸ್ ಗಳ 3 ಫಾರ್ಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಮತ್ತೆ ಇಡಿಯಮ್ಸ್, ಫ್ರೇಸಲ್ ವರ್ಬ್ಸ್, ಬೇರೆ ಬೇರೆ ಟಾಪಿಕ್ಸ್ ಗಳನ್ನ ತಗೊಂಡು ಹೇಳಿದೀವಿ. ಈಗ ಇದು ಇನ್ನೊಂದು ಕೊಲೊಕೇಶನ್ಸ್. ಇವೆಲ್ಲ ರಿಪೀಟೆಡ್ಲಿ ಹೇಳ್ತಿರ್ತೀನಿ ನಾವು. ಇವತ್ತ ಕೊಲೊಕೇಶನ್ಸ್, ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಮತ್ತು ಇನ್ನೊಂದ್ಸಲ ಕೊಲೊಕೇಶನ್ಸ್. ಸಾಕಷ್ಟು ಕೊಲೊಕೇಶನ್ಸ್ ಗಳನ್ನ ಹೇಳಿ, ಐ ಮೀನ್ ಬಹಳಷ್ಟು ಕೊಲೊಕೇಶನ್ಸ್ ಗಳನ್ನ ಹೇಳಿ ಆ ಚಾಪ್ಟರ್ ಅನ್ನ ಕ್ಲೋಸ್ ಮಾಡ್ತೀವಿ. ಈ ಸ್ವಲ್ಪ ಅಲ್ಲ, ಸುಮಾರು ಎಲ್ಲಾ ಇದ್ರಲ್ಲಿನೂ ಸಹಿತ 200ಕ್ಕಿಂತ ಹೆಚ್ಚು ಈ ಕೊಲೊಕೇಶನ್ ಇದ್ರ 200ಕ್ಕಿಂತ ಹೆಚ್ಚು ಕೊಲೊಕೇಶನ್ಸ್ ಹೇಳೋದು. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದ್ರ 200ಕ್ಕಿಂತ ಹೆಚ್ಚು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅನ್ನ ಹೇಳೋದು. ಫ್ರೇಸಲ್ ವರ್ಬ್ಸ್ ಇದ್ರ 200ಕ್ಕಿಂತ ಹೆಚ್ಚು ಫ್ರೇಸಲ್ ವರ್ಬ್ಸ್ ಅನ್ನ ಹೇಳೋದು. ಅವಾಗನೇ ಅದ್ರ ಟಾಪಿಕ್ ಕ್ಲೋಸ್ ಮಾಡೋದು. 10-15 ಇಷ್ಟೇ ಹೇಳುದಲ್ಲ. ಓಕೆ, ಅವ್ನು ಹೇಳುದಲ್ಲದೇನೆ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಆ ಅರ್ಥದಲ್ಲಿ. ಓಕೆ, ಈಗ ನೋಡಿ, ಕೊಲೊಕೇಶನ್ಸ್ ಅಂದ್ರೆ ಕೊಲೊಕೇಶನ್ಸ್ ಆರ್ ಕಾಂಬಿನೇಷನ್ಸ್ ಆಫ್ ವರ್ಡ್ಸ್. ಅವು ವರ್ಡ್ಸ್ ಕಾಂಬಿನೇಷನ್ಸ್, ಗ್ರೂಪ್ ಆಫ್ ವರ್ಡ್ಸ್ ಯು ಕ್ಯಾನ್ ಸೇ, that are commonly used together in a language. ಭಾಷೆಯಲ್ಲಿ ಕಾಮನ್ ಆಗಿ ಟುಗೆದರ್ ಆಗಿ ಒಟ್ಟಿಗೆ ಯೂಸ್ ಆಗ್ತಾವೆ. Group of words or combination of words that are used commonly together in language. ಇದು ಬಹಳ ಇಂಪಾರ್ಟೆಂಟ್. ಯಾರು ಒಂದು ಭಾಷೆ ಇನ್ನೊಬ್ಬರ ಭಾಷೆ ನಮಗೆ ಸುಂದರವಾಗಿ ಬಹಳ ಬ್ಯೂಟಿಫುಲ್ ಆಗಿ ಕೇಳಿಸ್ಕೊಳ್ತಾ ಇದ್ರೆ ನೀವು ಆ ಭಾಷೆಯಲ್ಲಿ ಕೊಲೊಕೇಶನ್ಸ್ ಅಂದ್ರೆ ಅವರು ಕರೆಕ್ಟ್ ಆಗಿ ವರ್ಡ್ಸ್ ಅನ್ನ ಕೊಲೊಕೇಟ್ ಮಾಡ್ತಿರ್ತಾರಂತ. ಅದಕ್ಕಾಗಿ ಆ ಭಾಷೆ ಬ್ಯೂಟಿಫುಲ್ ಆಗಿರ್ತದೆ. ಯಾರು ಹೆಚ್ಚು ಕೊಲೊಕೇಶನ್ಸ್ ಅನ್ನ ಬಳಸ್ತಿರ್ತಾರೋ, ಅಂದ್ರ ಸರಿಯಾದಂತ ಪದಗಳನ್ನ ಜೋಡಣೆ ಮಾಡಿ ಬಳಸ್ತಿರ್ತಾರೋ ಅವ್ರ ಭಾಷೆ ಬಹಳ ಸುಂದರವಾಗಿರ್ತದೆ. ಅದಕ್ಕಾಗಿ ಈ ಕೊಲೊಕೇಶನ್ಸ್ ಬಹಳ ಇಂಪಾರ್ಟೆಂಟ್ ಇದೆ. ಇತ್ತಿತ್ತಲಾಗಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ, ಬೇರೆ ಬೇರೆ ಎಕ್ಸಾಮ್ಸ್ಗೆ ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ಈ ಪ್ಯಾರಾದಲ್ಲಿ ಒಂದು ಪ್ಯಾರಾ ಕೊಡ್ತಾರ, ಡ್ಯಾಶ್ ಡ್ಯಾಶ್ ಕೊಟ್ಟಿರ್ತಾರ, ಕೆಳಗ 4 ಕೊಲೊಕೇಶನ್ಸ್ ಕೊಟ್ಟಿರ್ತಾರ. ಆ ಡ್ಯಾಶ್ ಇದ್ದಲ್ಲಿ ಯಾವುದು ಕೊಲೊಕೇಶನ್ ಆ ಡ್ಯಾಶ್ ಇದ್ದಿದ್ದಲ್ಲಿ ಸುಟೇಬಲ್ ಆಗುತ್ತ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್. ಓಕೆ, ಕೊಲೊಕೇಶನ್ಸ್. ಈಗ ಐ ಹ್ಯಾವ್ ಸಮ್ ಕೊಲೊಕೇಶನ್ಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಅಡ್ವಾನ್ಸ್ಡ್ ಅದಾವ ಇವು, ಈಸಿ ಇದ್ದಿದ್ದು ಅದಾವ. ನಾವು ಎಲ್ಲವನ್ನೂ ನೋಡೋಣ. ಈಗ ಒಂದು 20 ಕೊಲೊಕೇಶನ್ಸ್ ಅನ್ನ ನಾನು ತಗೊಂಡು ಬಂದಿದ್ದೀನಿ. ಈಗ ನೋಡಿ, ಪೋಸ್ ಎ ಥ್ರೆಟ್, ಪೋಸ್ ಎ ಥ್ರೆಟ್, ಪೋಸ್ ಮಾಡೋದು. ಓಕೆ, ಹೆದರಿಕೆ, ಹೆದರಿಸುವುದು, ಅದಕ್ಕೆ ಪೋಸ್ ಎ ಥ್ರೆಟ್ ಅಂತಾರೆ. ಡ್ರಾ ಎ ಕನ್ಕ್ಲೂಷನ್ ಅಂದ್ರ ಕನ್ಕ್ಲೂಷನ್ಗೆ, ಉಪಸಂಹಾರಕ್ಕೆ ಬರುವುದು. ರೀಚ್ ಎ ಕನ್ಸೆನ್ಸಸ್. ನೋಡ್ರಿ, ಇದು ಓದಕ್ ಬರ್ದೇ ಇದ್ರ ಏನ್ ಮಾಡ್ಬೇಕು? ನಾನು ಬಹಳಷ್ಟು ವಿಡಿಯೋದಲ್ಲಿ ಓದಕ್ ಬರ್ದೇ ಬಹಳ ಏನು ವಿಚಾರ ಮಾಡ್ಬೇಕು. ಹೇಗೆ ಅಂತಂದ್ರೆ ಹೆಂಗ್ ಓದ್ಬೇಕಂದ್ರ ನೀವು ಡಿವೈಡ್ ಮಾಡ್ಬೇಕು ವರ್ಡ್ ಅನ್ನ. ಕಾನ್ಸೆನ್ಸಸ್ ನೋಡ್ರಿ, ನೀವು ಡಿವೈಡ್ ಮಾಡಿದಾಗ ಈಸಿಯಾಗಿ ನೀವು ಅದನ್ನ ಪ್ರೊನೌನ್ಸ್ ಮಾಡ್ಬೋದು. ಈಗ ನೋಡ್ರಿ, ಕಾನ್ಸೆನ್ಸಸ್. ಈಗ ಡಿವೈಡ್ ಮಾಡ್ತಿರಲ್ಲ, ನಿಮ್ಮ ಅನುಕೂಲ ತಕ್ಕಂಗ 3 ಭಾಗ, 2 ಭಾಗ, 4 ಭಾಗ, 5 ಭಾಗ ಹಿಂಗ ಡಿವೈಡ್ ಮಾಡ್ಬೋದು. ಕಾನ್ಸೆನ್ಸಸ್. ಆಮೇಲೆ ನೀವು ಭಾಗ ಮಾಡಿ ಓದಿರ್ತಿರಲ್ಲ, ಆಮೇಲೆ
ಇನ್ನೊಮ್ಮೆ ಓದುವಾಗ ಅದನ್ನ ಎಲ್ಲ ಸೇರಿ ಓದ್ಬಿಡ್ಬೇಕು. ಕಾನ್ಸೆನ್ಸಸ್ ಅಂದಾಗ ನಾವು ಎಡುವುದಿಲ್ಲ, ಮಾತಾಡುವಾಗ ಕರೆಕ್ಟ್ ಆಗಿ ಮಾತಾಡ್ಬಿಡ್ತೀವಿ. ಓಕೆ, ಅದಕ್ಕಾಗಿ ಬಿಡಿ ಬಿಡಿಸಿ ಓದ್ಬೇಕು ಮೊದಲ, ಆಮೇಲೆ ಎಲ್ಲಾ ಸೇರಿ ಓದ್ಬೇಕು. ರೀಚ್ ಎ ಕಾನ್ಸೆನ್ಸಸ್, ಕಾನ್ಸೆನ್ಸಸ್ ಅಂತ ಒಮ್ಮತಕ್ಕೆ ಬರುವುದು, ಕಾನ್ಸೆನ್ಸಸ್ ಒಮ್ಮತಕ್ಕೆ ಬರುವುದು. ಓಕೆ, ಬೇರ್ ರೆಸ್ಪಾನ್ಸಿಬಿಲಿಟಿ, ಬೇರ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಜವಾಬ್ದಾರಿ ಹೊತ್ತುಕೊಳ್ಳುವುದು. ಎಕ್ಸಲ್ಟ್ ಇನ್ಫ್ಲೂಯೆನ್ಸ್ ಪ್ರಭಾವ ಬೀರುವುದು. ಅಟರ್ ಕನ್ಫ್ಯೂಷನ್, ಟೋಟಲ್ ಕನ್ಫ್ಯೂಷನ್ ಅನ್ನ, ಟೋಟಲ್ ಕನ್ಫ್ಯೂಷನ್ ಈಸ್ ಆಲ್ಸೋ ಕೊಲೊಕೇಶನ್. ಓಕೆ, ಅಟರ್ ಕನ್ಫ್ಯೂಷನ್, ಅಟರ್ ಅಂದ್ರೆ ಕಂಪ್ಲೀಟ್ಲಿ ಕನ್ಫ್ಯೂಷನ್ ಅಂತ. ಶಿಯರ್ ಡಿಟರ್ಮಿನೇಷನ್, ಇಚ್ಛಾಶಕ್ತಿ, ಅದಕ್ಕೆ ಶಿಯರ್ ಡಿಟರ್ಮಿನೇಷನ್ ಅಂತೀವಿ. ಅಂದ್ರೆ ಇಚ್ಛಾಶಕ್ತಿ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಆ ಅರ್ಥದಲ್ಲಿ ಶಿಯರ್ ಡಿಟರ್ಮಿನೇಷನ್. ವೈಡ್ ಸ್ಪ್ರೆಡ್ ಡ್ಯಾಮೇಜ್ ಅಂದ್ರೆ ಎಲ್ಲಾ ಕಡೆಯೂ ಬಹಳಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಅರ್ಥ. ವೈಡ್ ಸ್ಪ್ರೆಡ್ ಡ್ಯಾಮೇಜ್ ಲೈಕ್ ದಿಸ್. ಇಂಟೆನ್ಸ್ ಪ್ರೆಷರ್, ಬಹಳ ತೀವ್ರವಾದಂತ ಒತ್ತಡ. ಇಂಟೆನ್ಸ್ ಪ್ರೆಷರ್ ನೋಡ್ರಿ, ಆ ವರ್ಡ್ ಕೇಳಿದ್ರೇನೆ ಅವ್ರು ಒಂಥರ ಲ್ಯಾಂಗ್ವೇಜ್ ಬೇರೆನೆ ಅನಿಸ್ಬಿಡ್ತದ. ಅಂದ್ರ ಬಹಳ ಚಲೋ ಲ್ಯಾಂಗ್ವೇಜ್ ಐತಪ್ಪ ಇವ್ರದ್ದು ಅಂತ ಏನೋ ಅನ್ಕೊಳ್ತೀವಿ. ಓಕೆ, ಲೈಕ್ ದಿಸ್. ಕೀ ಇಶ್ಯೂ, ಕೀ ಇಶ್ಯೂ ಅಂದ್ರೆ ಇಂಪಾರ್ಟೆಂಟ್ ಇಶ್ಯೂ. ಇಂಪಾರ್ಟೆಂಟ್ ಇಶ್ಯೂ ಅಂದ್ರೂ ಹೇಳ್ಬೋದು ನೀವು, ಆದ್ರೆ ಅದು ಕಾಮನ್ ಆಗಿ ಬಳಕೆ ಮಾಡ್ತಿರ್ತಾರೆ, ಆರ್ಡಿನರಿ ಲ್ಯಾಂಗ್ವೇಜ್ ಆಗುತ್ತೆ ಇಂಪಾರ್ಟೆಂಟ್ ಇಶ್ಯೂ ಅಂತಂದ್ರೆ ಹೇಳ್ಬೋದು. ದಟ್ ಈಸ್ ಆಲ್ಸೋ ಕರೆಕ್ಟ್. ಬಟ್ ಕೀ ಇಶ್ಯೂ ಅಂದ್ರೆ ಅದಕ್ಕೊಂದು ಸ್ವಲ್ಪ ಏನೋ ವರ್ಡ್ ಹೆಚ್ಚು ಕೊಲೋಕೇಟ್ ಆಗ್ತದೆ. ಓಕೆ, ಕೀ ಇಶ್ಯೂ, ಡೀಪ್ಲಿ ಕನ್ಸರ್ನ್. ಕೀ ಇಶ್ಯೂ ಅಂದ್ರೆ ಇಂಪಾರ್ಟೆಂಟ್ ಇಶ್ಯೂ, ಸಂಗತಿ, ವಿಷಯ ಅಂದಂಗ. ಡೀಪ್ಲಿ ಕನ್ಸರ್ನ್ ಅಂದ್ರೆ ಹೆಚ್ಚು ಅದಕ್ಕೆ ನಾವು ಕನ್ಸರ್ನ್ ಆಗಿರೋದು, ಜಾಗರೂಕರಾಗಿರೋದು, ಅಥವಾ ಕನ್ಸರ್ನ್ ಅಂತೀವಿ. ಡೀಪ್ಲಿ ಕನ್ಸರ್ನ್, ನಾನು ಅದಕ್ಕೆ ಹೆಚ್ಚು ಒಲವು ತೋರಿಸ್ತೀನಿ, ಅದಕ್ಕೆ ಹೆಚ್ಚು ನಾನು ಅದನ್ನ ನೋಡ್ಕೊಳ್ತೀನಿ ಅನ್ನೋ ಅರ್ಥದಲ್ಲಿ ಡೀಪ್ಲಿ ಕನ್ಸರ್ನ್. ಸ್ಟ್ರಾಂಗ್ಲಿ ಅಪೋಸ್ಡ್, ಬಹಳ ಸ್ಟ್ರಾಂಗ್ ಆಗಿ ಬಲವಾಗಿ ವಿರೋಧಿಸುವುದು. ಫುಲ್ಲಿ ಅವೇರ್ ಅಂದ್ರೆ ಐ ಆಮ್ ಫುಲ್ಲಿ ಅವೇರ್ ಅಂತ. ಐ ಆಮ್ ಫುಲ್ಲಿ ಅವೇರ್ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಅದೀನಿ, ನನ್ನ ಪ್ರಜ್ಞೆ ಇದೆ ಅನ್ನೋ ಅರ್ಥದಲ್ಲಿ. ಕ್ಲೋಸ್ಲಿ ಎಕ್ಸಾಮಿನ್, ಬಹಳ ಕ್ಲೋಸ್ ಆಗಿ ಎಕ್ಸಾಮಿನ್ ಮಾಡೋದು, ಡಿಟೇಲ್ ಆಗಿ ಎಕ್ಸಾಮಿನ್ ಮಾಡೋದು, ಪರೀಕ್ಷಿಸುವುದು. ಸೀರಿಯಸ್ಲಿ ಕನ್ಸಿಡರ್, ಸೀರಿಯಸ್ಲಿ ಕನ್ಸಿಡರ್ ಮೀನ್ಸ್ ಬಹಳ ಗಂಭೀರವಾಗಿ ಅದನ್ನು ಪರಿಗಣಿಸುವುದು. ಸೀರಿಯಸ್ಲಿ ಕನ್ಸಿಡರ್, he is seriously considering to resign the job. ಅವರ ಜಾಬ್ ರಿಸೈನ್ ಮಾಡಕ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಕತ್ತೇನ ಅಂತ. ಫರ್ಮ್ಲಿ ಬಿಲೀವ್, ಐ ಫರ್ಮ್ಲಿ ಬಿಲೀವ್ that he has committed the murder, like this. He has done the murder, he has killed him, like this. I firmly believe, ಬಲವಾಗಿ ನಂಬುವುದು. ಸೊ ಸ್ಟ್ರಾಂಗ್ಲಿ ರೆಕಮೆಂಡ್, ಬಹಳ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡೋದು, ಇನ್ನೊಬ್ಬರಿಗೆ ಹೇಳುವುದು. ಓಕೆ, ಸ್ಟ್ರಾಂಗ್ಲಿ ರೆಕಮೆಂಡ್, ಈ ಪುಸ್ತಕ ಚಲೋ ಇದೆ, ಇದನ್ನ ನೀವು ತಗೊಳ್ರಿ ಅಂತೇಳಿ ರೆಕಮೆಂಡ್ ಮಾಡೋದು. ಸ್ಟ್ರಾಂಗ್ಲಿ ರೆಕಮೆಂಡ್, ಬಲವಾಗಿ ರೆಕಮೆಂಡ್ ಮಾಡೋದು, ಯಾವುದೇ ಡೌಟ್ ಬೇಡ, ಬಹಳ ಚಲೋ ಐತಿ ಬುಕ್, ಇದನ್ನ ತಗೊಳ್ರಿ ಅಂತ ಹೇಳೋದು. ಲೈಕ್ ದಿಸ್. ಕ್ಲೋಸ್ಲಿ ರಿಲೇಟೆಡ್, ಬಹಳ ಕ್ಲೋಸ್ ಆಗಿ ರಿಲೇಟೆಡ್ ಆಗಿರುವುದು. ಓಕೆ, ಹತ್ತಿರದಿಂದ ಏನೋ ಅದು ಸಂಬಂಧವಾಗಿರೋದು, ಕ್ಲೋಸ್ಲಿ ರಿಲೇಟೆಡ್. ಆ ವರ್ಡ್ ಓದಿದ ತಕ್ಷಣ ಕನ್ನಡದಲ್ಲಿ ಏನು ಮೀನಿಂಗ್ ಬೇಕಾಗಲ್ಲ, ಅದಕ್ಕ ಗೊತ್ತಾಗ್ಬಿಡ್ತತ್ತ ವರ್ಡ್ ಮೀನಿಂಗ್ ಏನು ಅಂತೇಳಿ. ಓಕೆ, ಮೇಕ್ ಎ ಡಿಸಿಷನ್, ಇದು ಈಸಿ ಇದೆ ನೋಡು. ಮೇಕ್ ಎ ಡಿಸಿಷನ್ ಅಂದ್ರೆ ತೀರ್ಮಾನ ಮಾಡು. ಡೂ ಎ ಡಿಸಿಷನ್ ಅಲ್ಲ, ನಾವು ಕನ್ನಡದಲ್ಲಿ ಮಾಡು ಅಂತೀವಿ, ಅಲ್ಲಿ ಡೂ ಅಂತ ತಗೋಬಾರ್ದು, ಮೇಕ್ ಎ ಡಿಸಿಷನ್ ಅಂತ ತಗೊಳ್ಬೇಕು. ಹ್ಯಾವ್ ಲಂಚ್, ಡೂ ಲಂಚ್, ಡೂ ಡಿನ್ನರ್ ಅನ್ಬಾರ್ದು, ಏನಂತ ಹೇಳ್ಬೇಕು, ಹ್ಯಾವ್ ಲಂಚ್, ಹ್ಯಾವ್ ಡಿನ್ನರ್, ಹ್ಯಾವ್ ಬ್ರೇಕ್ಫಾಸ್ಟ್, ಲೈಕ್ ದಿಸ್. ಓಕೆ, ದೀಸ್ ಆರ್ ಸಮ್ ಕೊಲೊಕೇಶನ್ಸ್, ಬಹಳಷ್ಟು ಅದಾವ, ಸಾಂದರ್ಭಿಕವಾಗಿ ನಾನು ಹೇಳ್ತಿರ್ತೀನಿ. ಈಗ ನೆಕ್ಸ್ಟ್ ಚಾಪ್ಟರ್, ಓಕೆ, ಯಾವುದು ಗ್ರಾಮರ್. ಈ ಗ್ರಾಮರ್ದಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಅಂದ್ರ ನಾವು ಟೆನ್ಸ್ ಅನ್ನ ಚಾಪ್ಟರ್ ಅನ್ನ ಹೇಳ್ತಾ ಇದ್ದೀವಿ. ಈಗಾಗಲೇ ಹಲವಾರು ಟೆನ್ಸ್ ಗಳನ್ನ ಮುಗಿಸಿದೀವಿ. ಪ್ರೆಸೆಂಟ್ ಟೆನ್ಸ್ ಅದರಲ್ಲಿ 4, ಪಾಸ್ಟ್ ಟೆನ್ಸ್ ಅದರಲ್ಲಿ 4, ಫ್ಯೂಚರ್ ಟೆನ್ಸ್ ಅದರಲ್ಲಿ 4. ಪ್ರೆಸೆಂಟ್ ಟೆನ್ಸ್ ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಟೆನ್ಸ್ ಸಿಂಪಲ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿಗದೀವಿ ಈಗ. ಓಕೆ, ಓನ್ಲಿ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ ಆಮ್, ಈಸ್, ಆರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದು ಹೆಲ್ಪಿಂಗ್ ವರ್ಬ್,
ಡೂ ಡಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಆಮ್ ಈಸ್ ಆರ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಹ್ಯಾಸ್. ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿರುವಂತ ಆಮ್ ಈಸ್ ಆರ್ ಗಳಿಗೆ ಟು ಬಿ ಫಾರ್ಮ್ಸ್ ಅಂತ ಕರಿತೀವಿ. ಅಲ್ಲಿ ಕ್ರಿಯಾಪದ ಇರುವುದಿಲ್ಲ. ಓಕೆ, ಅವು ಕ್ರಿಯೆಗಳ ಬಗ್ಗೆ ಹೇಳ್ತಾ ಇರುವುದಿಲ್ಲ, ಅಲ್ಲಿ ಇರುವಿಕೆಯನ್ನು ಮಾತ್ರ ಹೇಳ್ತಿರ್ತಾವ. ಅದಕ್ಕೆ ಅವಕ್ಕ ಅವುಗಳಿಗೆ ಟು ಬಿ ಫಾರ್ಮ್ಸ್ ಅಂತ ಕರಿತೀವಿ. ಅದೇ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿನೂ ಅದೇ ವರ್ಡ್ಸ್, ಅದೇ ಹೆಲ್ಪಿಂಗ್ ವರ್ಬ್ಸ್ ಆಮ್ ಈಸ್ ಆರ್. ಬಟ್ ಆಮ್ ಈಸ್ ಆರ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಅಂತ ಕನ್ಸಿಡರ್ ಆಗ್ತಾವ. ಮೇನ್ ವರ್ಬಿಗೆ ಹೆಲ್ಪ್ ಮಾಡಾಕ ಬಂದಿರ್ತಾವ. ಓಕೆ, ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಅಂತೇಳಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಯೂಸ್ ಮಾಡ್ತೀವಿ. ಹ್ಯಾವ್ ಮುಂದ ಬೀನ್ ಯೂಸ್ ಮಾಡ್ತೀವಿ, ಹ್ಯಾಸ್ ಮುಂದ ಬೀನ್ ಯೂಸ್ ಮಾಡ್ತೀವಿ. ಆ ಬೀನ್ ಕಂಟಿನ್ಯೂಸ್ ಫಾರ್ಮ್ ಅನ್ನು ತೋರ್ಸಾಕ ಬಂದಿರ್ತದೆ. ಓಕೆ, ಓನ್ಲಿ ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ ವಾಸ್ ವರ್. ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಡಿಡ್ ಒಂದೇ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಡೂ ಡಸ್ ಎರಡು ಇರ್ತಾವ ಹೆಲ್ಪಿಂಗ್ ವರ್ಬ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಡಿಡ್ ಒಂದೇ. ಫಾರ್ ಆಲ್ ಸಬ್ಜೆಕ್ಟ್ಸ್ ಡಿಡ್ ಈಸ್ ಯೂಸ್ಡ್. ಓಕೆ, ಅಂಡ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ವಾಸ್ ವರ್. ಐ, ಹಿ, ಶಿ ಇಟ್ಟಿದ್ದಾಗ ವಾಸ್ ಬಳಸ್ತೀವಿ. ವಿ, ಯು, ದೇ ಇದ್ದಾಗ ವರ್ ಬಳಸ್ತೀವಿ. ವರ್ ಅಂತ ಪ್ರೊನೌನ್ಸ್ ಮಾಡ್ರಿ ಅದನ್ನ. ವೇರ್ ಅಲ್ಲ, ಆಕ್ಚುಯಲ್ ಪ್ರೊನೌನ್ಸಿಯೇಷನ್ ಆಫ್ ದಿ ವರ್ಡ್ ಈಸ್ ವರ್. ಓಕೆ, ದೇ ವರ್ ಈಟಿಂಗ್ ಲೈಕ್ ದಿಸ್. ನೋಡಿ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ವಿ ಒನ್ ಐ ಎನ್ ಜಿ ಆಬ್ಜೆಕ್ಟ್. ಯಾವುದೇ ಕಂಟಿನ್ಯೂಸ್ ಟೆನ್ಸ್ ತೋಡ್ರಿ ನೀವು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಅಂತ ನೋಡಿದ್ರಲ್ಲ ವರ್ಬಿಗೆ ಐ ಎನ್ ಜಿ ಪ್ರತ್ಯಯ ಇದ್ದೇ ಇರ್ತದ. ನಮ್ಮ ಕನ್ನಡದ ಸೆಂಟೆನ್ಸ್ ದಲ್ಲಿ ನಾವು ಕಂಟಿನ್ಯೂಸ್ ಏನು ಕ್ರಿಯೆಯನ್ನ ಕ್ರಿಯೆ ನಿರಂತರವಾಗಿ ನಡೀತಾ ಇದೆ ಅಥವಾ ನಡೀತಿತ್ತು ಅಥವಾ ಮುಂದೆ ನಡೆಯುತ್ತಿದೆ ಅಂತ ಹೇಳುವಾಗ ನೀವು ತಿಳ್ಕೊಂಡು ಬರ್ಬೇಕು, ವರ್ಬಿಗೆ ಯಾವಾಗಲೂ ಐ ಎನ್ ಜಿ ಪ್ರತ್ಯಯ ಹತ್ತತ. ಓಕೆ, ಲೈಕ್ ದಿಸ್. ಯೂಸೇಜ್ ಅಂದ್ರೆ ಉಪಯೋಗಗಳು. ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವ ಯಾವ ಸಂದರ್ಭದಲ್ಲಿ ಬಳಕೆ ಮಾಡ್ತೀವಿ? ಈಗಾಗಲೇ ನಾನು ಅದರ ಡೆಫಿನಿಷನ್ ಅನ್ನ ಹೇಳಿ, ಮತ್ತು ಒಂದನೇ ಡೆಫಿನಿಷನ್, ಒಂದನೇ ಯೂಸೇಜ್ ಅದರ ಡೆಫಿನಿಷನ್ ಅನ್ನ ಆಗಿರ್ತದೆ. ಓಕೆ, ಅಲ್ಲಿ ಡೆಫಿನೇಷನ್ ಹೇಳುವಾಗ ಒಂದನೇ ಯೂಸೇಜ್ ಅನ್ನ ಹೇಳಿರ್ತೀನಿ, ಇಂಪಾರ್ಟೆಂಟ್. ಅದನ್ನೇ ಮತ್ತೆ ಯೂಸೇಜ್ ದಲ್ಲಿ ತಗೊಂಡಿರ್ತೀನಿ ನಾನು. ಈಗ ಮೂರನೇ ಯೂಸೇಜ್, ಮೊದಲನೇ ಯೂಸೇಜ್ ಏನಂದ್ರ ಅಥವಾ ಅದರ ಡೆಫಿನೇಷನ್ ಏನಂದ್ರ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನಂತಂದ್ರೆ ಒಂದು ಕ್ರಿಯೆ ಭೂತಕಾಲದಲ್ಲಿ ನಡೆಯುತ್ತಿತ್ತು ಅಂತ ಹೇಳ್ಬೇಕಾದ್ರೆ ಇದನ್ನ ಟೆನ್ಸ್ ಅನ್ನ ಬಳಕೆ ಮಾಡ್ತೇವೆ. ಓಕೆ, ಕನ್ನಡದಲ್ಲಿ ಯಾವ ಸಂದರ್ಭದಲ್ಲಿ ಇದನ್ನ ಬಳಸ್ತೀವಿ ಅಂದ್ರ, ನಾನು ನಿನ್ನೆ ಮಾರ್ಕೆಟ್ಗೆ ಹೋಗುತ್ತಿದ್ದೆನು. ಕ್ರಿಯೆ ಯಾವಾಗ ನಡೀತಿತ್ತು? ನಿನ್ನೆ ನಡೀತಿತ್ತು. ಓಕೆ, ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ನಾನು ಈಗ ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ. ಈಗ ಕ್ರಿಯೆ ನಡೆಯುವುದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ನೀವು ಯಾವಾಗ್ಲೂ ತಿಳ್ಕೊಡ್ರಿ, ಕನ್ಫ್ಯೂಷನ್ ಆದ್ರೆ ಟೆನ್ಸ್, ಮೂರು ಟೆನ್ಸ್ ಅದಾವ, ಮೂರು ಅನ್ನು ನೀವು ಕಂಪ್ಯಾರಿಸನ್ ಮಾಡಿ ಓದ್ಬೇಕು. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಓದ್ತಾ ಇದ್ರ ಅದ್ರ ಜೊತೆಗೆ ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್ ಓದ್ಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಓದ್ತಾ ಇದ್ರ ಅದ್ರ ಜೊತೆಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಓದ್ಬೇಕು. ಅಂದ್ರೆ ಡಿಫರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಯಾವ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾತಾಡಬೇಕು, ಮತ್ತೆ ಯಾವ ಸಂದರ್ಭದಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಅದಕ್ಕಿಂತ ಮೊದಲು ಏನ್ ಮಾಡ್ಬೇಕು, ನಮ್ಮ ಕನ್ನಡದ ವಾಕ್ಯ, ನೀವು ಏನಾದ್ರೂ ಒಂದು ವಾಕ್ಯ ಮಾತಾಡ್ಬಿಡ್ತೀರಿ ಕನ್ನಡದಲ್ಲಿ, ಅದು ಯಾವ ಟೆನ್ಸ್ ಇತ್ತು, ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾತಾಡ್ತಾ ಇದ್ದೀನೋ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾತಾಡ್ತಾ ಇದ್ದೀನೋ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಮಾತಾಡ್ತಾ ಇದ್ದೀನೋ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಬೇಕು ನೀವು. ಅಲ್ಲಿವರೆಗೂ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಕ್ ಹೋಗ್ಬಾರ್ದು. ಹಾಗೇನೆ ಬೇರೆ ಟೆನ್ಸ್ ಮಾತಾಡ್ತಾ ಇದ್ರೆ ಕನ್ಫರ್ಮ್ ಮಾಡ್ಬೇಕು, ಲೈಕ್ ದಿಸ್. ಈಗ ನೋಡ್ರಿ, ಒಂದನೇದ್ದು ಹಿಂದೆ ಒಂದು ಕ್ರಿಯೆ ನಡೀತಿತ್ತು ಅಂತ ಹೇಳುವಾಗ ಬಳಸ್ತೀವಿ. ಎರಡನೇದ್ದು ರಿಪೀಟೆಡ್ ಎನಾಯಿಂಗ್ ಆಕ್ಷನ್ಸ್ ಇನ್ ದ ಪಾಸ್ಟ್. ಪಾಸ್ಟ್ ದಲ್ಲಿ ಒಂದು ಕ್ರಿಯೆ ಸಿಟ್ಟಿನಿಂದ ಹೇಳ್ತಿರ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಅವ ದಿನಾಲು ಜೂಜಾಡ್ತಿದ್ದನ್ರಿ, ಅದನ್ನೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾ ಹಿಂದೆ. ಅವ ದಿನಾಲು ಜೂಜಾಡ್ತಿದ್ದೀನಿ.
ಹಿ ವಾಸ್ ಯಾವಾಗ್ಲೂ ಜೂಜ್ ಆಡ್ತಿದ್ದಿಲ್ಲ. ಹಿ ವಾಸ್ ಆಲ್ವೇಸ್ ಗ್ಯಾಂಬ್ಲಿಂಗ್. ಆಡುತ್ತಿದ್ದ ತಿದ್ದ ತಿದ್ದ ಅಂತ ಆ ಕ್ರಿಯೆಯನ್ನ ಮಾಡ್ತಿದ್ದ. ಇದನ್ನ ಹೇಳುವಾಗ ನಮಗೆ ಸ್ವಲ್ಪ ಕೋಪ ಇರ್ತದ. ಅಂತ ಸಂದರ್ಭವನ್ನು ಹೇಳುವಾಗ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಳ್ತೀವಿ. ವೇಸ್ಟ್ ಮಾಡ್ತಿದ್ದೇನ್ರಿ ಅವ ನೋಡಿ, ಹಿ ವಾಸ್ ಆಲ್ವೇಸ್ ವೇಸ್ಟಿಂಗ್ ಟೈಮ್. ಇದನ್ನ ಹೇಳುವಾಗ ಕೋಪ ಇರ್ತದ. ಟೈಮ್ ವೇಸ್ಟ್ ಮಾಡೋದು ಅದು ಪಾಸಿಟಿವ್ ಏನು ಇದು ಅಲ್ಲ, ಪಾಸಿಟಿವ್ ಭಾವನೆ ಅಲ್ಲ, ನೆಗೆಟಿವ್ ಭಾವನೆ ಅಲ್ಲ. ಸೊ ಭೂತಕಾಲದಲ್ಲಿ ಒಂದು ಕ್ರಿಯೆ ನೆಗೆಟಿವ್ ಆಗಿ ನಡೀತಿತ್ತು ಅಂತ ಹೇಳುವ ಸಂದರ್ಭದಲ್ಲಿ ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಳ್ತೀವಿ. ಅದು ಹ್ಯಾಬಿಟ್ ಆಗಿ ರೂಢಿ ಮಾಡ್ಕೊಂಡು ಬಿಟ್ಟಿರ್ತಾರ, ಅಥವಾ ಹ್ಯಾಬಿಟ್ ಮಾಡ್ಕೊಂಡಿರ್ತಾರ, ಅದನ್ನ ಹಾಬಿ ಆಗಿ ಮಾಡ್ಕೊಂಡು ಬಿಟ್ಟಿರ್ತಾರೆ. ಲೈಕ್ ದಿಸ್ ಅಂತ ಸಂದರ್ಭವನ್ನು ಹೇಳುವಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಮಾತಾಡ್ತೀವಿ. ಮತ್ತೆ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಯೂಸ್ಡ್ ವೆನ್ ಟೂ ಆಕ್ಷನ್ಸ್ ವರ್ ಹ್ಯಾಪನಿಂಗ್ ಎಟ್ ದ ಸೇಮ್ ಟೈಮ್ ಇನ್ ದ ಪಾಸ್ಟ್. ಯೂಸ್ ಮಾಡ್ತೀವಿ ಅಂತ ಎರಡು ಆಕ್ಷನ್ಸ್ ಕ್ರಿಯೆಗಳು ಸೈಮಲ್ಟೇನಿಯಸ್ ಆಗಿ ನಡೀತಾವ ಅಂತ ಸಂದರ್ಭವನ್ನು ಹೇಳುವಾಗ ಇದನ್ನು ಬಳಸ್ತೀವಿ. ಅಂದ್ರೆ ಎರಡೂ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲೇನೆ ಇರ್ತಾವಂತ ಅರ್ಥ. ಎರಡು ಸೆಂಟೆನ್ಸ್ ಅನ್ನ ಮಾತಾಡ್ತಿರ್ತೀವಿ, ಅವು ಎರಡೂ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲೇನೆ ಇರ್ತಾವ. ಅಂದ್ರೆ ಎರಡು ಸೇರಿ ಒಂದು ಸೆಂಟೆನ್ಸ್ ಆಗಿರ್ತಾವ. ಅಲ್ಲಿ ಕಂಜಂಕ್ಷನ್ ಅನ್ನ ಜಾಯಿನ್ ಮಾಡಿರ್ತೀವಿ. ಈ ಫಾರ್ ಎಕ್ಸಾಂಪಲ್ ನೋಡಿ, ದೇ ವರ್ ಟಾಕಿಂಗ್ ವೈಲ್ ದ ಟೀಚರ್ ವಾಸ್ ಎಕ್ಸ್ಪ್ಲೇನಿಂಗ್. ಇದರಲ್ಲಿ ಎರಡು ನೋಡಿ, ದೇ ವರ್ ಸಾರಿ ದೇ ವರ್ ಟಾಕಿಂಗ್, ಇದು ಒಂದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲೊಂದು ಇದೆ ನೋಡಿ, ದ ಟೀಚರ್ ವಾಸ್ ಎಕ್ಸ್ಪ್ಲೇನಿಂಗ್. ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಡ್ talk v1 ing v1 ing. ಓಕೆ, ದೇ ವರ್ ಟಾಕಿಂಗ್, ಆಬ್ಜೆಕ್ಟ್ ಇಲ್ಲ, ಅದಕ್ಕೆ ಇಲ್ಲಿ ಸ್ಟಾಪ್ ಆಗಿದೆ. ದ ಟೀಚರ್ ವಾಸ್ ಎಕ್ಸ್ಪ್ಲೈನಿಂಗ್, ಇಲ್ಲೂ ಇಲ್ಲ. ಯಾವುದರಿಂದ ಆಡ್ ಆಗಿದೆ ಇದು? ಐ ಮೀನ್ ಕಂಬೈಂಡ್ ಆಗಿದೆ. ವೈಲ್, ವೈಲ್ ಅನ್ನೋದು ಕಂಜಂಕ್ಷನ್ ಅಲ್ಲ. ಓಕೆ, ವೈಲ್ ಅಂದ್ರೆ ಏನ್ರಿ ಅಂತಂದ್ರೆ, ವೈಲ್ ಅಂದ್ರೆ ಅದೇ ವೇಳೆಯಲ್ಲಿ ಅನ್ನೋ ಅರ್ಥ ಇರ್ತದೆ ಕನ್ನಡದಲ್ಲಿ. ಅದೇ ವೇಳೆಯಲ್ಲಿ, ಅದೇ ಸಮಯದಲ್ಲಿ, ಅಟ್ ದ ಸೇಮ್ ಟೈಮ್ ಅನ್ನಂಗ. ಈಗ ನೋಡಿ, ದೇ ವರ್ ಟಾಕಿಂಗ್ ವೈಲ್ ದ ಟೀಚರ್ ವಾಸ್ ಎಕ್ಸ್ಪ್ಲೇನಿಂಗ್. ಟೀಚರ್ ಎಕ್ಸ್ಪ್ಲೇನ್ ಮಾಡುತ್ತಿದ್ದಾಗ ಅವರು ಮಾತಾಡಕತ್ತಿದ್ರು. ದೇ ವರ್ ಟಾಕಿಂಗ್ ವೈಲ್ ದ ಟೀಚರ್ ವಾಸ್ ಎಕ್ಸ್ಪ್ಲೇನಿಂಗ್. ನೀವು ವೈಲ್ ಅನ್ನ ಬಿಗಿನಿಂಗ್ ಆಗಿನೂ ಯೂಸ್ ಮಾಡಬಹುದು. ವೈಲ್ ದ ಟೀಚರ್ ವಾಸ್ ಎಕ್ಸ್ಪ್ಲೇನಿಂಗ್ ದೇ ವರ್ ಟಾಕಿಂಗ್ ಇನ್ನೂ ಹೇಳ್ಬಹುದು. ವೈ ಕ್ಯಾನ್ ಬಿ ಯೂಸ್ಡ್ ಇನ್ ದ ಬಿಗಿನಿಂಗ್ ಆಫ್ ದಿ ಸೆಂಟೆನ್ಸ್. While the teacher was explaining the lesson, the students were talking in the class. Okay, teacher explain ಮಾಡುವಾಗ ಸ್ಟೂಡೆಂಟ್ಸ್ ಮಾತಾಡ್ತಾ ಇದ್ರು. ಇವ್ರು ಎಕ್ಸ್ಪ್ಲೇನ್ ಮಾಡುವಾಗ ಅದೇ ವೇಳೆಯಲ್ಲಿ ಅವ್ರು ಮಾತಾಡ್ತಾ ಇದ್ರು. ವಾಯ್ಲ್ ಅನ್ನ ಅದೇ ಸಮಯದಲ್ಲಿ ಆ ಕ್ರಿಯೆಯನ್ನ ಮಾಡ್ತಾ ಇದ್ರು. ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. The teacher was explaining the lesson. At the same time, the students were talking in the class. Okay, ಅದು while at the same time ಅಂತ, ಅದೇ ವೇಳೆ ಅಂತ ಹೇಳಕ while ಅಂತ ಪದ ಯೂಸ್ ಮಾಡ್ತೀವಿ. ಓಕೆ, ಲೈಕ್ ದಿಸ್. ಮತ್ತೆ ಯಾವ ಸಂದರ್ಭದಲ್ಲಿ ನೋಡಿ ಅಂದ್ರೆ ಮತ್ತೊಂದು ಎಕ್ಸಾಂಪಲ್, ಐ ವಾಸ್ ರೀಡಿಂಗ್ ವೈಲ್ ಮೈ ಬ್ರದರ್ ವಾಸ್ ವಾಚಿಂಗ್ ಟಿವಿ. ಐ ವಾಸ್ ರೀಡಿಂಗ್, ನಾನು ಓದುವಾಗ, ಅಥವಾ ನಾನು ಓದುವಾಗ ಅನ್ನೋದಕ್ಕಿಂತ ನಾನು ಓದುತ್ತಿದ್ದಾಗ ಅನ್ಬೇಕು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲೇನೆ ನಾನು ಓದುತ್ತಿದ್ದಾಗ, ವಾಯ್ ಅದೇ ವೇಳೆಯಲ್ಲಿ, ಅದೇ ಸಮಯದಲ್ಲಿ, ಮೈ ಬ್ರದರ್ ವಾಸ್ ವಾಚಿಂಗ್ ಟಿವಿ, ನನ್ನ ಸಹೋದರ ಟಿವಿ ನೋಡ್ತಿದ್ದ. ನೋಡ್ರಿ, ಅದೇ ಬರ್ತಾವ ನೋಡ್ರಿ. ನೋಡುತ್ತಿದ್ದ, ಏನು ಓದುತ್ತಿದ್ದಾಗ, ತಿದ್ದಾಗ, ನೋಡುತ್ತಿದ್ದ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಎರಡು ಕ್ರಿಯೆಗಳು ಪಾಸ್ಟ್ ದಲ್ಲೇನೆ ನಡೀತಿರ್ತಾವ. ಓಕೆ, ಕಂಪ್ಲೀಟ್ ಆಗಿರುವುದಿಲ್ಲ, ಪಾಸ್ಟ್ ದಲ್ಲಿ ಕಂಟಿನ್ಯೂಸ್ ಆಗ್ತಿರ್ತಾವ. ಅದೇ ಅರ್ಥವನ್ನ ತೋರಿಸ್ತದೆ. ಓಕೆ, ನೆಕ್ಸ್ಟ್, ಈ while can be used in the beginning of the sentence as I told you earlier. ನೋಡಿ, while he was reading, ಅವನು ಓದುತ್ತಿದ್ದಾಗ, his friend was writing, ಅವನ ಗೆಳೆಯ ಬರೆಯುತ್ತಿದ್ದ, ಬರೆಯಕತ್ತಿದ್ದ. ಇವ ಓದುತ್ತಿದ್ದ, ಎರಡು ಕ್ರಿಯೆ ಹಿಂದೆನೆ ನಡೀತಿರ್ತಾವ, ಹಿಂದೆ ಕಂಟಿನ್ಯೂ ಆಗ್ತಿರ್ತಾವ. ಈ ಮೂರು ಸೆಂಟೆನ್ಸ್ ನಲ್ಲಿ ಅದೇ ಅರ್ಥನೇ ಇದೆ. ಎರಡು ಕ್ರಿಯೆಗಳದಾವ, ಅವು ಎರಡು ಕ್ರಿಯೆ ಕಂಟಿನ್ಯೂ ಆಗ್ತಾ ಇದ್ವು. ಯಾವಾಗ? ಭೂತಕಾಲದಲ್ಲಿ. ಯಾವ ಸಮಯದಲ್ಲಿ? ಒಂದೇ ಸಮಯದಲ್ಲಿ ಎರಡು. ಓಕೆ,
while he was reading, ಅವನು ಓದುತ್ತಿದ್ದಾಗ his friend was writing, ಅವನ ಗೆಳೆಯ ಬರೆಯುತ್ತಿದ್ದ. ಲೈಕ್ ದಿಸ್. ಈ ರೀತಿಯಾಗಿ ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. Okay? ಮತ್ತೆ ಬೇರೆ ಸಂದರ್ಭದಲ್ಲೂ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ. ಅದು ಮತ್ತೆ ಯಾವ ಸಂದರ್ಭದಲ್ಲಿ ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಆ, ಈ ಟೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನಿಮಗೆ ಟೆನ್ಸ್ ಬರದೇ ಇದ್ರೆ ಮುಂದಿನ ಯಾವ ಚಾಪ್ಟರ್ನು ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಬಹಳ ಸ್ಲೋ ಆಗಿ ಒಂದೊಂದೇ ಸೆಂಟೆನ್ಸ್ ಒಂದೊಂದೇ ಯೂಸೇಜ್ ಗಳನ್ನ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಿಮ್ಗೆ ಬೇರೆ ಟಾಪಿಕ್ಸ್, ಗ್ರಾಮರ್ ಬೇರೆ ಟಾಪಿಕ್ಸ್ ಬರ್ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಒಂದು 50% ಮೊದಲೇ ನಿಮಗೆ ಮಾತಾಡಕ್ ಬರ್ಬೇಕಾದ್ರೆ ಟೆನ್ಸ್ ಬಹಳ ಇಂಪಾರ್ಟೆಂಟ್. ಓಕೆ, ಬೇರೆ ಟಾಪಿಕ್ಸ್ ಡೈರೆಕ್ಟ್ ಸ್ಪೀಚ್ ಇರ್ಬೋದು, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇರ್ಬೋದು, ಕ್ವಶನ್ ಟ್ಯಾಗ್ ಇರ್ಬೋದು, ಬೇರೆ ಎಲ್ಲಾ ಟಾಪಿಕ್ಸ್ ಟೆನ್ಸ್ ಬಂದ್ರೇನೆ ಅರ್ಥ ಆಗ್ತಿರ್ತಾವೆ, ಇಲ್ಲದೆ ಇದ್ರೆ ಅರ್ಥ ಆಗ್ತಿಲ್ಲ. ಅದಕ್ಕಾಗಿ ಬಹಳ ಸ್ಲೋ ಆಗಿ ಹೊರಟಿದ್ದೀನಿ ನಾನು. ನೀವು ಡೈಲಿ ವಿಡಿಯೋಗಳನ್ನ ನೋಡಿ ಮೇಲಿಂದ ಮೇಲೆ ನೋಡ್ರಿ, ಅರ್ಥ ಆಗದೆ ಇದ್ದ ಗೊತ್ತಾಗ್ತಾವೆ. ಓಕೆ, ಇದರೊಂದಿಗೆ ನನ್ನ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.